ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರು ಸ್ಟೋರೀಸ್. ಸಂಧ್ಯಾ ಸರ್ಕಾರಿ ಕಾಲೇಜಿನಲ್ಲಿ ಓದುತ್ತಿದ್ದಳು. ಅವರ ತಂದೆ ತಾಯಿಯರು ತುಂಬಾ ಬಡವರಾಗಿದ್ದರು. ಅವರಿಬ್ಬರು ಕಸ ಗುಡಿಸುವ ಕೆಲಸವನ್ನು ಮಾಡುತ್ತಿದ್ದರು. ಸಂಧ್ಯಾಳ ಒಂದೇ ಒಂದು ಕನಸು, ಅವಳು ಓದಿ ಒಬ್ಬ IPS ಆಫೀಸರ್ ಆಗಬೇಕೆನ್ನುವುದು. ಆದರೆ ಅವಳ ಕನಸು ನೆನಸಾಗುವುದು ಅಸಾಧ್ಯವಾಗಿತ್ತು. ಯಾಕೆಂದರೆ ಈ ಕನಸನ್ನು ನೆನಸಿ ಮಾಡಿಕೊಳ್ಳಬೇಕೆಂದರೆ ತುಂಬಾ ಹೆಚ್ಚಿನ ದುಡ್ಡಿನ ಅವಶ್ಯಕತೆ ಇತ್ತು. ಸಂಧ್ಯಾ ಒಲ್ಲದ ಮನಸ್ಸಿನಿಂದಲೇ ಅವಳ ಕನಸನ್ನು ಮರೆಯಬೇಕಾದಂತಹ ಪರಿಸ್ಥಿತಿ ಎದುರಾಗಿತ್ತು. ಅವರ ತಂದೆ ತಾಯಿ ಕೂಡ ತುಂಬಾ ದುಃಖಪಟ್ಟರು. ಅವರಿಂದ ಏನು ಮಾಡಲು ಸಾಧ್ಯವಿತ್ತು? ಅವರು ಒಂದು ಚಿಕ್ಕ ಬಾಡಿಗೆ ಮನೆಯಲ್ಲಿ ವಾಸವಿದ್ದರು. ಅವರು ಕೂಲಿ ಮಾಡಿ ಉಳಿಸಿದ ದುಡ್ಡಿನಲ್ಲಿ ಸಂಧ್ಯಾಳ ಕಾಲೇಜು ಫೀಸು ಕಟ್ಟುತ್ತಿದ್ದರು. ಅವರ ಎಲ್ಲ ದುಡ್ಡು ಅವಳ ಮಗಳ ಕಾಲೇಜಿಗೆ ಖರ್ಚಾಗುತ್ತಿತ್ತು. ಮಗಳು ಕಾಲೇಜಿನಲ್ಲಿ ಬೇರೆಯವರ ಮುಂದೆ ಅವಮಾನ ಪಡಬಾರದು ಎಂದು ಅವರು ಮಕ್ಕಳಿಗಾಗಿ ಎಲ್ಲವನ್ನೂ ಮಾಡುತ್ತಿದ್ದರು. ಸಂಧ್ಯಾಳಿಗಾಗಿ ಒಂದು ಒಳ್ಳೆಯ ಸಂಬಂಧ ಬರುತ್ತದೆ. ಸಂಧ್ಯಾಳ ತಂದೆ ತಾಯಿಗೆ ಆ ಸಂಬಂಧ ತುಂಬಾ ಇಷ್ಟವಾಗಿತ್ತು. ಆದರೆ ಸಂಧ್ಯಾ ಈಗ ಕೂಡ ಅವರ ತಂದೆ ತಾಯಿ ಜೊತೆ ಇರಬೇಕೆಂದು ಆಸೆ ಪಡುತ್ತಿದ್ದಳು. ಅವಳು ವಿದ್ಯೆಯನ್ನು ಮುಗಿಸಿ ಕೆಲಸ ಮಾಡಿ ತಂದೆ ತಾಯಿಯನ್ನು ಸಾಕಬೇಕೆಂದು ಆಸೆ ಪಟ್ಟಿದ್ದಳು. ಆದರೆ ಅವರ ತಂದೆ ತಾಯಿ ಹೇಳಿದರು, ಸಂಧ್ಯಾ, ನಮಗೆ ಈಗ ವಯಸ್ಸಾಯಿತು. ನಮ್ಮ ಒಂದೇ ಒಂದು ಕನಸು, ಅದೇನೆಂದರೆ ನೀನು ಒಂದು ಒಳ್ಳೆಯ ಮನೆಯನ್ನು ಸೇರಬೇಕೆನ್ನುವುದು. ತಂದೆ ತಾಯಿಯ ಒತ್ತಡಕ್ಕೆ ಮಣಿದು ಸಂಧ್ಯಾ ಹುಡುಗನನ್ನು ಮೀಟ್ ಮಾಡಲು ಒಪ್ಪಿಕೊಳ್ಳುತ್ತಾಳೆ. ಗಂಡಿನ ಮನೆಯವರು ಅಷ್ಟೊಂದು ಶ್ರೀಮಂತರೇನೂ ಆಗಿರಲಿಲ್ಲ. ಅವರು ಮಧ್ಯಮ ವರ್ಗಕ್ಕೆ ಸೇರಿದ್ದ ಕುಟುಂಬದವರಾಗಿದ್ದರು. ಈಗ ಸಂಧ್ಯಾ ಅವಳು ಮದುವೆ ಮಾಡಿಕೊಳ್ಳುವ ಹುಡುಗನನ್ನು ಮೀಟ್ ಮಾಡಿದಳು. ಸಂಧ್ಯಾ ಆ ಹುಡುಗನಿಗೆ ಕೆಲವೊಂದು ಷರತ್ತುಗಳನ್ನು ವಿಧಿಸುತ್ತಾಳೆ. ನಾನು ನಿಮ್ಮನ್ನು ಮದುವೆಯಾಗಬೇಕಾದರೆ ಮದುವೆಯ ನಂತರ ನಾನು ನಮ್ಮ ತಂದೆ ತಾಯಿಯ ಜವಾಬ್ದಾರಿಯನ್ನು ಹೊರೆಯುತ್ತೇನೆ. ನನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸುತ್ತೇನೆ. ಸಂಧ್ಯಾಳ ಬಾವಿ ಗಂಡ, ಅವನ ಹೆಸರು ಸೂರಜ್ ಆಗಿತ್ತು. ತುಂಬಾ ಒಳ್ಳೆಯ ಹುಡುಗ. ಅವನು ಸಂಧ್ಯಾಳ ಎಲ್ಲಾ ಷರತ್ತುಗಳನ್ನು ಒಪ್ಪಿಕೊಂಡಿದ್ದ. ಯಾಕೆಂದರೆ ಅವನು ಸಂಧ್ಯಾಳನ್ನು ಪ್ರೀತಿಸುತ್ತಿದ್ದ. ಸ್ವಲ್ಪ ಸಮಯದಲ್ಲಿಯೇ ಅವರಿಬ್ಬರ ಮದುವೆ ನಡೆದಿತು. ಮದುವೆಯ ನಂತರ ಅವರಿಬ್ಬರು ತುಂಬಾ ಸಂತೋಷವಾಗಿ ಅನ್ಯೋನ್ಯವಾಗಿ ದಾಂಪತ್ಯ ಜೀವನ ನಡೆಸುತ್ತಿದ್ದರು. ನಿಧಾನವಾಗಿ ಅವರಿಬ್ಬರ ಮಧ್ಯೆ ಒಳ್ಳೆಯ ಗೆಳೆತನ ಕೂಡ ಉಂಟಾಯಿತು. ಮದುವೆಯ ನಂತರ ಅವರಿಬ್ಬರಿಗೂ ಒಬ್ಬರ ಮೇಲೆ ಒಬ್ಬರಿಗೆ ಪ್ರೀತಿ ಉಂಟಾಯಿತು. ಇಬ್ಬರು ಒಬ್ಬರನ್ನೊಬ್ಬರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸತೊಡಗಿದರು. ಒಂದು ದಿನ ಸೂರಜ್ ಹೇಳುತ್ತಾರೆ, ಸಂಧ್ಯಾ, ನಿನ್ನ ಕನಸು IPS ಆಗಬೇಕೆನ್ನುವುದು ಅಲ್ಲವೇ? ನೀನು ನಿನ್ನ ಕನಸನ್ನು ಯಾಕೆ ಪೂರ್ತಿ ಮಾಡುತ್ತಿಲ್ಲ? ಆಗ ಸಂಧ್ಯಾ ಹೇಳುತ್ತಾಳೆ, ರೀ, ನಾನು ನನ್ನ ಕನಸನ್ನು ಪೂರ್ತಿ ಮಾಡಬೇಕಾದರೆ ಅದಕ್ಕೆ ತುಂಬಾ ದುಡ್ಡಿನ ಅವಶ್ಯಕತೆ ಇದೆ. ಅದಕ್ಕಾಗಿ ಸುಮಾರು 5 ರಿಂದ 6 ಲಕ್ಷ ರೂಪಾಯಿ ದುಡ್ಡು ಖರ್ಚಾಗುತ್ತದೆ. ಅಷ್ಟು ಮಾತ್ರವಲ್ಲ, ನಾನು ಇಲ್ಲಿಂದ ದೆಹಲಿಗೆ ಹೋಗಿ ಅಲ್ಲಿ ಓದಬೇಕಾದಂತಹ ಪರಿಸ್ಥಿತಿ ಕೂಡ ಎದುರಾಗುತ್ತದೆ. ನೀನ್ ಯಾಕೆ ಚಿಂತೆ ಮಾಡ್ತೀಯ ಸಂಧ್ಯಾ? ದುಡ್ಡಿನ ವ್ಯವಸ್ಥೆಯನ್ನು ನಾನು ಮಾಡುತ್ತೇನೆ. ಆದರೆ ಸಂಧ್ಯಾಳಿಗೆ ಚೆನ್ನಾಗಿಯೇ ಗೊತ್ತಿತ್ತು, ಅವರ ಗಂಡನ ಮನೆಯವರ ಬಳಿ ಅಷ್ಟೊಂದು ದುಡ್ಡಿನ ವ್ಯವಸ್ಥೆ ಇಲ್ಲ ಎಂದು. ಆದರೂ ಸೂರಜ್ ದುಡ್ಡನ್ನು ನಾನು ಹೊಂದಿಸುತ್ತೇನೆ ಎಂದು ಪ್ರಮಾಣ ಮಾಡಿದ. ಸೂರಜ್ ಹೇಳುತ್ತಿದ್ದ, ನೀನು ಬೇಗ ಬೇಗ ಓದಿ ಒಳ್ಳೆಯ ಆಫೀಸರ್ ಆಗು, ನಾನು ನಿನ್ನ ಜೊತೆ ಇರುತ್ತೇನೆ ಎಂದು. ಸೂರಜ್ ಹೆಚ್ಚಾಗಿ ಏನೂ ಓದಿರಲಿಲ್ಲ. ಅವನು ಕೇವಲ 5ನೇ ತರಗತಿ ಓದಿದ್ದ. ಆದರೂ ಅವನು ತನ್ನ ಹೆಂಡತಿಯ ಕನಸನ್ನು ನೆನಸು ಮಾಡಬೇಕು ಅಂದುಕೊಂಡಿದ್ದ. ಸೂರಜ್ ಒಂದು ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಿದ್ದ. ತಿಂಗಳಿಗೆ ಅವನು ಸುಮಾರು 20,000 ರೂಪಾಯಿಯನ್ನು ದುಡಿಯುತ್ತಿದ್ದ. ಸ್ವಲ್ಪ ದಿನಗಳ ನಂತರ ಸೂರಜ್ ಸಂಧ್ಯಾಳಿಗಾಗಿ 5 ಲಕ್ಷ ಕೊಡುತ್ತಾನೆ. ಈಗ ಸಂಧ್ಯಾ ಕೇಳಿದಳು, ನೀನು ಈ ದುಡ್ಡನ್ನು ಎಲ್ಲಿಂದ ತಂದಿದೀಯಾ? ಸೂರಜ್ ಹೇಳುತ್ತಾನೆ, ಅದೆಲ್ಲ ನಿನಗೇನಕ್ಕೆ ಬೇಕು? ನೀನು ಕೇವಲ ನಿನ್ನ ವಿದ್ಯೆಯಲ್ಲಿ ಮಾತ್ರ ಗಮನ ಕೊಡು. ನೀನು ಚೆನ್ನಾಗಿ ಓದಿ ಬೇಗ ಡೆಲ್ಲಿಗೆ ಹೋಗು. ಅಲ್ಲಿಂದ ನೀನು IPS ಆಗಿಯೇ ವಾಪಸ್ ಬರಬೇಕು. ಈಗ ಸಂಧ್ಯಾ ಗಂಡನನ್ನು ಏನು ಕೇಳಲಾರದೆ ಹೋದಳು. ಈಗ ಅವಳು ದೆಹಲಿಗೆ ಹೋಗುತ್ತಾಳೆ. ಅಲ್ಲಿ ಹೋಗಿ ತುಂಬಾ ಕಷ್ಟಪಟ್ಟು ಓದುತ್ತಾಳೆ. ಅವಳು ಒಂದರ ನಂತರ ಒಂದು ಎಲ್ಲಾ ಎಕ್ಸಾಮ್ಗಳನ್ನು ಪಾಸ್ ಮಾಡಿದಳು. ಈಗ ಅವಳು ಇಂಟರ್ವ್ಯೂ ಅನ್ನು ಸಹ ಪಾಸ್ ಮಾಡುತ್ತಾಳೆ. ಈಗ ಸಂಧ್ಯಾ ತನ್ನ ಟ್ರೈನಿಂಗ್ ಅನ್ನು ಕೂಡ ಮುಗಿಸಿಕೊಳ್ಳುತ್ತಾಳೆ. ಅವಳ ಕನಸು ನೆನಸಾಗಿತ್ತು. ಈಗ ಅವಳು IPS ಆಗಿದ್ದಳು. ಈ ವಿಷಯವನ್ನು ಸೂರಜ್ಗೆ ತಿಳಿಸಿದಾಗ ಅವನು ಕೂಡ ತುಂಬಾ ಸಂತೋಷಪಟ್ಟ. ಸುಮಾರು 1 ತಿಂಗಳ ನಂತರ ಸಂಧ್ಯಾಳಿಗೆ ಒಂದು ಒಳ್ಳೆಯ ಕಡೆ ಪೋಸ್ಟಿಂಗ್ ಕೂಡ ಆಗುತ್ತದೆ. ಅಲ್ಲಿ ಅವಳಿಗೆ ಒಂದು ದೊಡ್ಡ ಬಂಗಲೆ ಮತ್ತು ಕಾರನ್ನು ಸಹ ಕೊಡಲಾಗಿತ್ತು. ಈಗ ಸಂಧ್ಯಾ ಒಂದು ಒಳ್ಳೆಯ ಹೈಫೈ ಜಾಗದಲ್ಲಿದ್ದಳು. ಅವಳು ಈಗ ದೊಡ್ಡ ದೊಡ್ಡವರ ಜೊತೆ ಪರಿಚಯವನ್ನು ಹೊಂದಿದ್ದಳು. ಸೂರಜ್ ಹೆಂಡತಿಯ ಈ ಅಭಿವೃದ್ಧಿಯನ್ನು ನೋಡಿ ತುಂಬಾ ಸಂತೋಷ ಪಟ್ಟಿದ್ದ. ಸಂಧ್ಯಾಳ ಜೊತೆ ಅವರ ಗಂಡ, ಅತ್ತೆ, ಮಾವ ಮತ್ತು ತಂದೆ ತಾಯಿ ಎಲ್ಲರೂ ಸೇರಿ ಒಟ್ಟಿಗೆ ವಾಸವಿದ್ದರು. ಸೂರಜ್ ಅಷ್ಟೇನೂ ಓದಿರಲಿಲ್ಲ. ಅವನ ಬಳಿ ಅಷ್ಟೊಂದು ದುಡ್ಡು ಕೂಡ ಇರಲಿಲ್ಲ. ಸೂರಜ್ ತನ್ನ ಮನೆಯನ್ನು ಮಾರಿ ಬಂದ ದುಡ್ಡಿನಿಂದ ತನ್ನ ಹೆಂಡತಿಯನ್ನು IPS ಮಾಡಿದ್ದ. ಸೂರಜ್ ಮನೆಯನ್ನು ಮಾರಿ ತನಗೆ ದುಡ್ಡು ಕೊಟ್ಟಿರುವ ಮಾತು ಸಂಧ್ಯಾಳಿಗೆ ಗೊತ್ತಿರಲಿಲ್ಲ. ಸೂರಜ್ ಬಡವನಾದರೂ, ತುಂಬಾ ಓದು ಇಲ್ಲದವನಾದರೂ ಅವನಿಗೆ ಆತ್ಮಗೌರವ ತುಂಬಾ ಹೆಚ್ಚಾಗಿಯೇ ಇತ್ತು. ಅವನು ತನ್ನ ಗೌರವ ಮರ್ಯಾದೆಯನ್ನು ಅತಿಯಾಗಿ ಪ್ರೀತಿಸುತ್ತಿದ್ದ.
ಒಂದು ದಿನ ಸಂಧ್ಯಾ ಅವಳ ಸ್ನೇಹಿತರು ಮತ್ತು ಆಫೀಸ್ ಸ್ಟಾಫ್ ಜೊತೆ ಪಾರ್ಟಿ ಮಾಡುತ್ತಿದ್ದಳು. ಆ ಪಾರ್ಟಿಯಲ್ಲಿ ಸಂಧ್ಯಾಳ ಜೊತೆ ಸೂರಜ್ ಕೂಡ ಇದ್ದರು. ಆ ಪಾರ್ಟಿಯಲ್ಲಿ ಸಂಧ್ಯಾಳ ಸ್ನೇಹಿತರು ಸೂರಜ್ನ ಬಗ್ಗೆ ಕೇವಲವಾಗಿ ಮಾತನಾಡಿದರು. ಸೂರಜ್, ನೀವು ತುಂಬಾ ಅದೃಷ್ಟವಂತರು. ನೀವು ಎಷ್ಟೊಂದು ಬಡವರು, ಆದರೆ ನಿಮ್ಮ ಹೆಂಡತಿ ನಿಮ್ಮ ಜೀವನವನ್ನೇ ಬದಲಾಯಿಸಿ ಬಿಟ್ಟಳು. ನಿಮ್ಮ ಹೆಂಡತಿ ಈ ದಿನ ಒಬ್ಬ ದೊಡ್ಡ IPS ಆಫೀಸರ್ ಆಗಿದ್ದಾರೆ. ನೀವು ವಿದ್ಯೆ ಇಲ್ಲದವರು, ಆದರೆ ನಿಮ್ಮ ಹೆಂಡತಿ ದೊಡ್ಡ ಆಫೀಸರ್. ನೀವು ಅದಕ್ಕಾಗಿ ಆಕೆಗೆ ಚಿರಋಣಿಯಾಗಿರಬೇಕು ಎಂದರು. ಈಗ ಸಂಧ್ಯಾಳ ಗೆಳತಿಯರು ಕೂಡ ಸಂಧ್ಯಾ ಬಳಿ ಹೇಳುತ್ತಾರೆ, ಸಂಧ್ಯಾ, ಈಗ ನಿನಗೆ ಸ್ವಲ್ಪ ಅವಮಾನದ ರೀತಿ ಫೀಲ್ ಆಗುತ್ತಿಲ್ಲವೇ? ನೀನು ಇಷ್ಟು ದೊಡ್ಡ ಆಫೀಸರ್ ಆಗಿದ್ದೀಯಾ, ಆದರೆ ನಿನ್ನ ಗಂಡ ಓದು ಬರಹ ಬರದೇ ಇರುವವನು. ನಿನಗೆ ನಿನ್ನ ಗಂಡನನ್ನು ನೋಡಿ ತುಂಬಾ ದುಃಖವಾಗುತ್ತಿದೆ ಅಲ್ಲವೇ? ಆದರೆ ಸಂಧ್ಯಾ ಎಲ್ಲರ ಮುಂದೆ ಹೇಳುತ್ತಾಳೆ, ಈ ದಿನ ನಾನು ಏನು ಆಗಿದ್ದೇನೋ ಅದು ಕೇವಲ ನನ್ನ ಗಂಡನಿಂದಲೇ. ನನ್ನ ಗಂಡ ನನ್ನನ್ನು IPS ಆಫೀಸರ್ ಮಾಡಿದ್ದರು. ಅವರು ಇಲ್ಲದಿದ್ದರೆ ನಾನು IPS ಆಗುತ್ತಿರಲಿಲ್ಲ. ಅವರನ್ನು ಮದುವೆಯಾಗುವುದು ನನ್ನ ಅದೃಷ್ಟ. ನಾನು ಯಾವುದೋ ಜನ್ಮದಲ್ಲಿ ಮಾಡಿದ ಪುಣ್ಯ. ಈ ಎಲ್ಲಾ ಮಾತುಗಳನ್ನು ಸೂರಜ್ ಕೂಡ ಕೇಳಿಸಿಕೊಳ್ಳುತ್ತಿದ್ದ. ಗೆಳೆಯರ ಮಾತುಗಳಿಂದ ಅವನಿಗೆ ತುಂಬಾ ಅವಮಾನಕರವಾಗಿ ಫೀಲ್ ಆಗಿತ್ತು. ಈಗ ಸೂರಜ್ ತುಂಬಾ ಗಾಢವಾಗಿ ಯೋಚಿಸುತ್ತಿದ್ದ. ಅವನು ತುಂಬಾ ಅಮಾಯಕ, ತುಂಬಾ ಮೃದು ಸ್ವಭಾವದವನಾಗಿದ್ದ. ಆ ಪಾರ್ಟಿಯಲ್ಲಿ ತುಂಬಾ ಜನ ಅವನನ್ನು ಕೇವಲವಾಗಿ ನೀಚವಾಗಿ ಮಾತನಾಡುತ್ತಿದ್ದರು. ಆದ್ದರಿಂದ ಅವನ ಮನಸ್ಸಿಗೆ ಈಗ ತುಂಬಾ ಗಾಯವಾಗಿತ್ತು. ಒಂದು ದಿನ ಸೂರಜ್ ಸಂಧ್ಯಾ ಬಳಿ ಹೇಳುತ್ತಾನೆ, ಸಂಧ್ಯಾ, ಕೆಲವು ದಿನ ನಾವೆಲ್ಲಾದರೂ ಸುತ್ತಾಡಲು ಹೋಗೋಣವೇ ಎಂದು. ಮದುವೆಯ ನಂತರ ನಾವೆಲ್ಲೂ ಹೊರಗಡೆ ಹೋಗಿಲ್ಲ. ಅದಾದ ಮೇಲೆ ನಿನ್ನ ಓದುವ ಸಲುವಾಗಿ ನೀನು ದೆಹಲಿಗೆ ಬೇರೆ ಹೊರಟೋದೆ. ಇಷ್ಟು ವರ್ಷದ ನಂತರ ನಿನ್ನ ಕೆಲಸದಲ್ಲಿ ನಮಗೆ ಸಮಯವೇ ಸಿಕ್ಕಲಿಲ್ಲ. ಆದ್ದರಿಂದ ನಾವು ಕೆಲವು ದಿನಗಳ ಕಾಲ ಎಲ್ಲಾದರೂ ಸುತ್ತಾಡಲು ಹೋಗೋಣ ಒಂಟಿಯಾಗಿ ಎನ್ನುತ್ತಾನೆ. ಸಂಧ್ಯಾ ಕೂಡ ಸಂತೋಷದಿಂದಲೇ ಒಪ್ಪಿಕೊಂಡಳು. ಇಬ್ಬರು ಈಗ ಹೊರಗಡೆ ಸುತ್ತಾಡಲು ಹೋದರು. ಅವರು ಅಲ್ಲಿ ತುಂಬಾ ಸಂತೋಷವಾಗಿ ಪ್ರಕೃತಿಯ ಸೌಂದರ್ಯವನ್ನು ಸವಿಯುತ್ತಿದ್ದರು. ಆ ದಿನ ಸೂರಜ್ ಸಂಧ್ಯಾ ಬಳಿ ತುಂಬಾ ಪ್ರೀತಿಯಿಂದ ಮಾತನಾಡುತ್ತಿದ್ದ. ಸಂಧ್ಯಾಗೆ ಹೇಳುತ್ತಾನೆ, ಸಂಧ್ಯಾ, ನಾನು ನಿನ್ನನ್ನು ತುಂಬಾ ಹೆಚ್ಚಾಗಿ ಪ್ರೀತಿಸುತ್ತಿದ್ದೇನೆ. ನೀನು ನನ್ನನ್ನು ಮರೆಯುವುದಿಲ್ಲ ತಾನೆ? ಸೂರಜ್, ನೀವು ಈ ರೀತಿಯಾದಂತಹ ಮಾತುಗಳನ್ನು ಯಾಕೆ ಆಡುತ್ತಿದ್ದೀರಾ? ಈ ದಿನ ನೀವು ತುಂಬಾ ವಿಚಿತ್ರವಾಗಿ ಮಾತನಾಡುತ್ತಿದ್ದೀರಾ. ನಿಮಗೇನಾಯಿತು? ಏನೂ ಇಲ್ಲ. ನಾಳೆ ಬೆಳಿಗ್ಗೆ ಬೇಗ ಎದ್ದೋಳೋಣ. ಬೆಳಿಗ್ಗೆ ನಾವು ಆ ನದಿ ತೀರಕ್ಕೆ ಹೋಗಿ ಅಲ್ಲಿ ಸ್ವಲ್ಪ ಸಮಯ ಎಂಜಾಯ್ ಮಾಡೋಣ. ನಂತರ ನಾವು ಊರಿಗೆ ಹೊರಟು ಹೋಗೋಣ ಎನ್ನುತ್ತಾನೆ ಸೂರಜ್. ಈಗ ಅವರು ಎಲ್ಲಾ ಕಡೆ ಸುತ್ತಾಡಿ ದೋಣಿ ವಿಹಾರ ಮಾಡುತ್ತಾರೆ. ಅಲ್ಲಿ ಆ ದೋಣಿ ವಿಹಾರದ ಸಮಯದಲ್ಲಿ ಒಂದು ದೊಡ್ಡ ದುರ್ಘಟನೆ ನಡೆಯುತ್ತದೆ. ಆ ದೋಣಿ ನೀರಿನಲ್ಲಿ ಮುಳುಗಿ ಹೋಗುತ್ತದೆ ಮತ್ತು ಸೂರಜ್ ಆ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗುತ್ತಾನೆ. ಯಾಕೆಂದರೆ ಸೂರಜ್ಗೆ ಈಜು ಬರುವುದಿಲ್ಲ. ಸಂಧ್ಯಾ ಮತ್ತು ದೋಣಿಯಲ್ಲಿ ಇದ್ದ ಕೆಲವರು ಈಜಿಕೊಂಡು ದಡ ಸೇರಿದ್ದರು. ದಡಕ್ಕೆ ಬಂದ ಸಂಧ್ಯಾ ನೋಡಿದಳು ಅವರ ಗಂಡ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು. ಈಗ ಸಂಧ್ಯಾ ತುಂಬಾ ಗಾಬರಿಯಾದಳು. ಅವಳು ಗಂಡನನ್ನು ಕಾಪಾಡುವ ಪ್ರಯತ್ನ ಪಡುತ್ತಾಳೆ. ಆದರೆ ನದಿ ತುಂಬಾ ಜೋರಾಗಿ ಹರಿಯುತ್ತಿತ್ತು. ಅಲ್ಲಿ ತಕ್ಷಣವೇ ನೀರಿನ ಪ್ರವಾಹ ತುಂಬಾ ಹೆಚ್ಚಾಗಿತ್ತು. ಅಲ್ಲಿನ ನೀರಿನ ಸುಳಿಯಲ್ಲಿ ಅವನು ಸಿಕ್ಕಿ ಹಾಕಿಕೊಂಡಿದ್ದ. ನೀರಿನ ಸುಳಿ ತುಂಬಾ ಭಯಂಕರವಾಗಿ ಕಾಣುತ್ತಿತ್ತು. ಆ ಸುಳಿಯಲ್ಲಿ ಅವನು ಮಾಯವಾದ. ಈಗ ಪೊಲೀಸ್ನವರು ಮತ್ತು ಈಜುಗಾರರ ಸಹಾಯದಿಂದ ಆ ಸುತ್ತಮುತ್ತಲಿನ ಎಲ್ಲ ಜಾಗ ಹುಡುಕಾಡಿದರು. ಆದರೆ ಸೂರಜ್ ಎಲ್ಲೂ ಕಾಣಿಸಲಿಲ್ಲ. ಅಲ್ಲಿದ್ದ ಜನರೆಲ್ಲ ಹೇಳುತ್ತಿದ್ದರು, ಅಂತಹ ದೊಡ್ಡ ಸುಳಿಯಲ್ಲಿ ಸಿಕ್ಕಿದಂತಹ ಜನ ಬದುಕುಳಿಯಲು ಸಾಧ್ಯವಿಲ್ಲ ಎಂದು. ಇಷ್ಟೊತ್ತಿಗಾಗಲೇ ಅದರಲ್ಲಿ ಸಿಕ್ಕಿರುವವರು ಸತ್ತು ಹೋಗಿರುತ್ತಾರೆ ಎಂದರು. ಆ ರೀತಿಯಾದಂತಹ ಸುಳಿಯಲ್ಲಿ ಸಿಕ್ಕಿದಂತ ಜನರ ಮೃತದೇಹ ಕೂಡ ಸಿಗುವುದಿಲ್ಲ ಎಂದು ಜನ ಮಾತನಾಡುತ್ತಿದ್ದರು. ಅಯ್ಯೋ, ಇದೇನಾಯಿತು ಎಂದು ಅವಳು ಅಲ್ಲೇ ಕುಸಿದು ಬಿದ್ದಳು. ಆದರೆ ಅವಳು ಅಲ್ಲಿ ಸೋಲು ಒಪ್ಪಿಕೊಂಡಿರಲಿಲ್ಲ. ಅವಳು ತನ್ನ ಎಲ್ಲ ಕಾಂಟ್ಯಾಕ್ಟ್ಗಳನ್ನು ಯೂಸ್ ಮಾಡಿ ದೊಡ್ಡ ಅಧಿಕಾರಿಗಳನ್ನು ಮಾತನಾಡಿ ಅವರ ಗಂಡನನ್ನು ಮತ್ತು ಕಳೆದು ಹೋದ ಜನರನ್ನು ಹುಡುಕಾಡಲು ಪ್ರಯತ್ನ ಪಟ್ಟಳು. ಆದರೆ ಸೂರಜ್ನ ಯಾವುದೇ ಸುಳಿವು ಸಿಗಲಿಲ್ಲ. ಆ ಸಮಯದಲ್ಲಿ ನದಿ ಕೂಡ ತುಂಬಾ ಜೋರಾಗಿ ಹರಿಯುತ್ತಿತ್ತು. ಅಲ್ಲಿದ್ದ ಎಲ್ಲಾ ಜನ ಹೇಳಿದರು, ನೀನು ನಿನ್ನ ಗಂಡನನ್ನು ಮರೆತು ಬಿಡು, ಅವನಿನ್ನು ಸಿಗುವುದಿಲ್ಲ. ನೀನು ಇಲ್ಲಿಂದ ನಿಮ್ಮ ಮನೆಗೆ ಹೋಗು ಎಂದು. ಸಂಧ್ಯಾ ತುಂಬಾ ಬಾಧೆ ಪಡುತ್ತಿದ್ದಳು. ಅವಳ ಕೈ ಕಾಲು ಆಡುತ್ತಿರಲಿಲ್ಲ. ಅವಳಿಗೆ ಏನು ಮಾಡಬೇಕೆಂದು ದಿಕ್ಕೆ ತೋಚುತ್ತಿರಲಿಲ್ಲ. ಅವರ ಗಂಡ ಅವಳಿಂದ ದೂರವಾಗಿದ್ದ. ಅವನು ಅವಳ ಕನಸನ್ನು ನೆರವೇರಿಸಲು ತನಗಿದ್ದ ಒಂದೇ ಒಂದು ಮನೆಯನ್ನು ಕೂಡ ಮಾರಾಟ ಮಾಡಿದ್ದ. ಈಗ ನಿಧಾನವಾಗಿ ಸಮಯ ಕಳೆಯುತ್ತಿತ್ತು. ತಿಂಗಳುಗಳು ಉರುಳಿದವು. ಆದರೆ ಸೂರಜ್ನ ಯಾವುದೇ ಸುಳಿವು ಸಿಗಲಿಲ್ಲ. ಇದೇ ರೀತಿ ವರ್ಷಗಳು ಕಳೆದು ಹೋದವು. ಸೂರಜ್ನ ಸುಳಿವು ಮಾತ್ರ ಸಿಗಲಿಲ್ಲ. ಈ ಮಧ್ಯೆ ಅವಳು ಗಂಡನ ನೆನಪಿನಲ್ಲಿಯೇ ತುಂಬಾ ಕೊರಗುತ್ತಾ ಜೀವನ ನಡೆಸುತ್ತಿದ್ದಳು. ಸಂಧ್ಯಾಳ ತಂದೆ ತಾಯಿ ಮತ್ತು ಸಂಬಂಧಿಕರು ಅವಳಿಗೆ ಹೇಳುತ್ತಾರೆ, ಸಂಧ್ಯಾ, ನೀನು ಇನ್ನೊಂದು ಮದುವೆಯಾಗು, ಸೂರಜ್ ಸತ್ತು ಹೋಗಿದ್ದಾನೆ ಎಂದು. ಇನ್ನು ಎಷ್ಟು ಕಾಲ ಈ ರೀತಿ ಜೀವಿಸುತ್ತೀಯಾ? ಆದರೆ ಸಂಧ್ಯಾ ಇದಕ್ಕೆ ಒಪ್ಪಲಿಲ್ಲ.
ನಾನು ಇನ್ನೊಂದು ಮದುವೆ ಖಂಡಿತ ಆಗುವುದಿಲ್ಲ. ನಾನು ನನ್ನ ಗಂಡನನ್ನು ಅತಿಯಾಗಿ ಪ್ರೀತಿಸುತ್ತಿದ್ದೇನೆ. ಅವನು ನನಗಾಗಿ ತುಂಬಾ ತ್ಯಾಗಗಳನ್ನು ಮಾಡಿದ್ದಾನೆ. ನಾನು ಇವತ್ತಿನ ಈ ಸ್ಥಿತಿಗೆ ಅವನೇ ಕಾರಣ. ಮತ್ತು ನಾನೆಂದರೆ ಅವನಿಗೆ ತುಂಬಾ ಅತಿಯಾದ ಪ್ರೀತಿ. ನಾನು ಅವನನ್ನು ಬಿಟ್ಟು ಬೇರೆಯವರನ್ನು ನನ್ನ ಗಂಡನ ಜಾಗದಲ್ಲಿ ಊಹಿಸಿಕೊಳ್ಳಲು ಕೂಡ ಸಾಧ್ಯವಿಲ್ಲ ಎನ್ನುತ್ತಾಳೆ ಸಂಧ್ಯಾ. ಸಂಧ್ಯಾ ಅವರ ಗಂಡನ ಫೋಟೋವನ್ನು ತನ್ನ ಪರ್ಸ್‌ನಲ್ಲಿ ಯಾವಾಗಲೂ ಇಟ್ಟುಕೊಂಡಿದ್ದಳು. ಅವಳು ಆಫೀಸ್‌ನಲ್ಲಿ ಕೂಡ ಅವರಿಬ್ಬರ ಮದುವೆ ಫೋಟೋವನ್ನು ಇಟ್ಟಿರುತ್ತಿದ್ದಳು. ಹೀಗೆ ವರ್ಷಗಳು ಕಳೆಯುತ್ತಾ ಇದ್ದವು. ಸೂರಜ್ ಹೋಗಿ ಈಗ 15 ವರ್ಷಗಳು ಕಳೆದು ಹೋಗಿದ್ದವು. ಈಗ ಸಂಧ್ಯಾಳಿಗೆ ಬೇರೆ ಜಿಲ್ಲೆಗೆ ಟ್ರಾನ್ಸ್‌ಫರ್ ಆಗಿತ್ತು. ಆ ಜಿಲ್ಲೆಯಲ್ಲಿ ನಿಧಾನವಾಗಿ ಸಂಧ್ಯಾ ಅಡ್ಜಸ್ಟ್ ಆಗುತ್ತಿದ್ದಳು. ಅವಳು ಒಬ್ಬ ದಕ್ಷ ಆಫೀಸರ್ ಆದ್ದರಿಂದ ಅವಳಿಗೆ ಆಗಾಗ ಟ್ರಾನ್ಸ್‌ಫರ್‌ಗಳು ಸಹಜವಾಗಿಯೇ ನಡೆಯುತ್ತಿತ್ತು. ಅದೇ ಜಿಲ್ಲೆಯಲ್ಲಿ ಸಂಧ್ಯಾಳ ಸಂಬಂಧಿಕರು ಕೂಡ ಇದ್ದರು. ಅವರು ಒಂದು ದಿನ ಅವಳನ್ನು ಮೀಟ್ ಮಾಡಲು ಬರುತ್ತಾರೆ. ಅವರು ತಮ್ಮ ಮಗನ ಮದುವೆಗೆ ಸಂಧ್ಯಾಳನ್ನು ಆಹ್ವಾನಿಸುತ್ತಾರೆ. ಸಂಧ್ಯಾ ಹೇಳಿದಳು, ನಾನು ಖಂಡಿತ ನಿಮ್ಮ ಮದುವೆಗೆ ಬರುತ್ತೇನೆ ಎಂದು. ಮದುವೆಯ ದಿನ ಸಂಧ್ಯಾಳಿಗೆ ತುಂಬಾ ಹೆಚ್ಚಿನ ಕೆಲಸವಿತ್ತು. ಅವಳು ತನ್ನ ಕೆಲಸದ ಮೇಲೆ ತುಂಬಾ ಬ್ಯುಸಿಯಾಗಿದ್ದಳು. ಅವಳು ಕೆಲಸವನ್ನು ಮುಗಿಸಿಕೊಂಡು ಮದುವೆಗೆ ಹೊರಡುವ ಸಮಯಕ್ಕೆ ಈಗ ಸಾಯಂಕಾಲ ಬೇರೆ ಆಗಿತ್ತು. ಅದೇ ದಿನ ಅವರ ಡ್ರೈವರ್ ಅವನ ಹೆಂಡತಿಗೆ ಹುಷಾರಿಲ್ಲ ಎಂದು ರಜೆ ಹಾಕಿ ಹೋಗಿದ್ದ. ಈಗ ಸಂಧ್ಯಾ ಅವಳ ಕಾರನ್ನು ತಾನೇ ಡ್ರೈವ್ ಮಾಡುತ್ತಾ ಮದುವೆಗೆ ಹೊರಟಿದ್ದಳು. ಅಷ್ಟರಲ್ಲಿಯೇ ಮಾರ್ಗ ಮಧ್ಯದಲ್ಲಿ ಅವಳ ಕಾರಿನ ಟೈರ್ ಒಂದು ಪಂಚರ್ ಆಗಿ ಹೋಯಿತು. ಅವಳು ಈಗ ಗಾಡಿ ನಿಲ್ಲಿಸಿ ನೋಡುತ್ತಾಳೆ. ಅವಳ ಕಾರಿನ ಹಿಂದೆ ಟೈರ್ ಪಂಚರ್ ಆಗಿತ್ತು. ಸುತ್ತಮುತ್ತ ನೋಡಿದಳು. ಅಲ್ಲಿ ಸ್ವಲ್ಪ ದೂರದಲ್ಲಿ ಒಂದು ಪಂಚರ್ ಶಾಪ್ ಕಾಣಿಸುತ್ತದೆ. ಆ ಪಂಚರ್ ಶಾಪ್‌ನಲ್ಲಿ ಒಬ್ಬ ವಯಸ್ಸಾದಂತಹ ಮುದುಕ ಕುಳಿತಿರುತ್ತಾನೆ. ಸಂಧ್ಯಾ ಆತನ ಬಳಿ ಬಂದು, ಯಜಮಾನ, ಈ ಕಾರಿನ ಟೈರ್ ಪಂಚರ್ ಆಗಿದೆ. ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸವಿದೆ. ನಾನು ಬೇಗ ಹೋಗಬೇಕು. ದಯವಿಟ್ಟು ಕಾರ್‌ನ ಟೈರ್‌ಗೆ ಪಂಚರ್ ಹಾಕಿ ಕೊಡಿ ಎಂದು ಕೇಳುತ್ತಾಳೆ. ಮೇಡಮ್, 5 ನಿಮಿಷ ಕುಳಿತುಕೊಳ್ಳಿ. ನನ್ನ ಮಗ ಬರುತ್ತಾನೆ. ನನ್ನ ಮಗ ಬಂದು ನಿಮ್ಮ ಕಾರಿನ ಟೈರ್‌ಗೆ ಪಂಚರ್ ಹಾಕಿ ಕೊಡುತ್ತಾನೆ ಎಂದರು. ಆಗ ಸಂಧ್ಯಾ ಹೇಳುತ್ತಾಳೆ, ಯಜಮಾನ್ರೇ, ನನಗೆ ತುಂಬಾ ಟೈಮ್ ಕಮ್ಮಿ ಇದೆ. ನಾನು ಅರ್ಜೆಂಟ್ ಆಗಿ ಹೋಗಬೇಕು ಎಂದು. ಈಗ ಆ ಮುದುಕನ ಮಗ ಅಲ್ಲಿಗೆ ಬರುತ್ತಾನೆ. ಅವನು ತನ್ನ ಮುಖಕ್ಕೆ ಮಾಸ್ಕ್ ಅನ್ನು ಮತ್ತು ಕನ್ನಡಕವನ್ನು ಧರಿಸಿದ್ದ. ಈಗ ಸಂಧ್ಯಾ ಆತನನ್ನು ನೋಡಿ ಅವಳ ಮನಸ್ಸಿನಲ್ಲಿ ಏನೋ ಒಂದು ವಿಚಿತ್ರವಾದ ಆವೇದನೆ ಉಂಟಾಗುತ್ತಿತ್ತು. ಆ ವ್ಯಕ್ತಿಯನ್ನು ನೋಡಿ ಸಂಧ್ಯಾಳಿಗೆ ಏನೋ ವಿಚಿತ್ರವಾದ ಭಾವನೆಗಳು ಬರುತ್ತಿದ್ದವು. ಈಗ ಸಂಧ್ಯಾ ಕೇಳುತ್ತಾಳೆ, ನೀನು ಯಾರು? ನೀನು ಮಾಸ್ಕ್ ಅನ್ನು ಏತಕ್ಕಾಗಿ ಧರಿಸಿದ್ದೀಯಾ? ಮೇಡಮ್, ನನಗೆ ತುಂಬಾ ನೆಗಡಿಯಾಗಿದೆ ಮತ್ತು ನನಗೆ ಈ ಧೂಳಿನಿಂದ ಸ್ವಲ್ಪ ಅಲರ್ಜಿ ಕೂಡ ಆಗುತ್ತದೆ. ಆದ್ದರಿಂದಲೇ ನಾನು ಮಾಸ್ಕ್ ಹಾಕಿದ್ದೇನೆ. ಸಂಧ್ಯಾಳಿಗೆ ಅವನ ಮಾತುಗಳು ನಂಬಲು ಅಸಾಧ್ಯವಾಗಿತ್ತು. ಈಗ ಸಂಧ್ಯಾ, ನೀನು ಮೊದಲು ಮಾಸ್ಕ್ ತೆಗಿ. ನಾನು ನಿನ್ನ ಮುಖವನ್ನು ನೋಡಬೇಕು ಎನ್ನುತ್ತಾಳೆ. ಆದರೆ ಆ ವ್ಯಕ್ತಿ ಮಾಸ್ಕ್ ತೆಗೆಯಲು ಒಪ್ಪಿಕೊಳ್ಳಲಿಲ್ಲ. ಈಗ ಸಂಧ್ಯಾ ಜೋರಾಗಿ ಅವನ ಮೇಲೆ ಕೂಗುತ್ತಾಳೆ, ಈಗ ನೀನು ಮಾಸ್ಕ್ ತೆಗಿತೀಯಾ ಅಥವಾ ನಾನೇ ಬಂದು ತೆಗಿಬೇಕಾ? ಆಗ ಆ ಪಂಚರ್ ಹಾಕುವ ವ್ಯಕ್ತಿ ವಿಧಿ ಇಲ್ಲದೆ ಅವನು ತನ್ನ ಮಾಸ್ಕ್ ಮತ್ತು ಕನ್ನಡಕ ತೆಗೆಯುತ್ತಾನೆ. ಅವನು ಮಾಸ್ಕ್ ತೆಗೆಯುತ್ತಿದ್ದ ಹಾಗೆ ಅವನನ್ನು ನೋಡಿದ ಸಂಧ್ಯಾ ಶಾಕ್ ಆದಳು. ಅವಳಿಗೆ ಅಲ್ಲಿ ಭೂಕಂಪ ಆದಂತಹ ಅನುಭವವಾಯಿತು. ಅವಳಿಂದ ಅಲ್ಲಿ ನಿಲ್ಲಲೇ ಆಗಲಿಲ್ಲ. ಇದು ಹೇಗೆ ಸಾಧ್ಯ? ನಾನು ನೋಡುತ್ತಿರುವುದು ನಿಜವೇನಾ? ನನ್ನ ಕಣ್ಣುಗಳು ನನಗೇನಾದರೂ ಮೋಸ ಮಾಡುತ್ತಿವೆಯಾ? ಅವಳು ತುಂಬಾ ಗಾಬರಿಪಟ್ಟಳು. ಯಾಕೆಂದರೆ ಆ ಪಂಚರ್ ಹಾಕುತ್ತಿದ್ದ ವ್ಯಕ್ತಿ ಬೇರ್ಯಾರೂ ಅಲ್ಲ, ಅವನು ಸೂರಜ್ ಆಗಿದ್ದ. ಈಗ ಸಂಧ್ಯಾ ಸೂರಜ್‌ನನ್ನು ಕೇಳುತ್ತಾಳೆ, ನೀನು ಬದುಕೇ ಇದೀಯಾ? ಮತ್ತು ನೀನು ಈ ರೀತಿ ಇಲ್ಲೇನ್ ಮಾಡ್ತಾ ಇದೀಯಾ? ನೀನು ಆ ದಿನ ಸತ್ತು ಹೋಗಿದ್ದೆ ತಾನೆ? ಸೂರಜ್ ಏನು ಮಾತನಾಡದೆ ಸೈಲೆಂಟ್ ಆಗಿ ನಿಂತಿದ್ದಾರೆ. ಈಗ ಸಂಧ್ಯಾ ಜೋರಾಗಿ ಕಿರುಚುತ್ತಾ ಅವನ ಮೇಲೆ ಒತ್ತಡ ಹಾಕಿ ಕೇಳಿದಾಗ ಈಗ ಸೂರಜ್ ವಿಧಿ ಇಲ್ಲದೆ ನಿಜ ಹೇಳಬೇಕಾಯಿತು. ಅವನು ಹೇಳಿದ, ಹೌದು, ನಾನು ಜೀವಂತವಾಗಿಯೇ ಇದ್ದೇನೆ. ಅದು ನನಗೆ ಕೂಡ ಕಾಣಿಸುತ್ತಿದೆ. ಆದ್ರೆ ನೀನು ಇಲ್ಲೇನ್ ಮಾಡ್ತಾ ಇದೀಯಾ? ಆಗ ಸೂರಜ್ ಹೇಳಿದ, ನಾನು ನಿನ್ನನ್ನು ಬಿಟ್ಟು ಇಷ್ಟು ದೂರ ಬಂದು ಬದುಕುತ್ತಿದ್ದೇನೆ. ಆದ್ರೆ ನೀನು ಯಾಕೆ ಈ ಊರಿಗೆ ವಾಪಸ್ ಬಂದೆ? ಈ ಮಾತನ್ನು ಕೇಳಿದ ಸಂಧ್ಯಾ ಈಗ ಶಾಕ್ ಆದಳು. ಅವಳು ಕೇಳಿದಳು, ಮೊದಲು ನೀನು ಹೇಗೆ ಬದುಕಿದೆ ಅದನ್ನು ಹೇಳು ನನಗೆ. ಸೂರಜ್ ಹೇಳುತ್ತಾನೆ, ದೌರ್ಭಾಗ್ಯದಿಂದ ನಾನು ಇನ್ನೂ ಜೀವಂತವಾಗಿ ಇದ್ದೇನೆ. ಆದರೆ ನಾನು ಸತ್ತು ಹೋಗ್ಬೇಕಿತ್ತು. ನಾನು ಇನ್ನೂ ಬದುಕೇ ಇದ್ದೇನೆ. ಇದಕ್ಕೆ ಕಾರಣ ಈ ನಿನ್ನ ಹಿಂದೆ ಕುಳಿತಿರುವ ಈ ವಯಸ್ಸಾದಂತಹ ವ್ಯಕ್ತಿ. ಸಂಧ್ಯಾ ಕೇಳುತ್ತಾಳೆ, ಹೇಗೆ? ನಾನು ಆ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿದ್ದೆ. ನನಗೆ ಜ್ಞಾನ ಕೂಡ ಇರಲಿಲ್ಲ. ನನಗೆ ಪ್ರಜ್ಞೆ ಬಂದಾಗ ನಾನು ಈ ಊರಿನಲ್ಲಿ ಈ ವ್ಯಕ್ತಿಯ ಬಳಿ ಇದ್ದೆ. ಈ ವಯಸ್ಸಾದಂತಹ ವ್ಯಕ್ತಿಯೇ ನನ್ನನ್ನು ಬದುಕಿಸಿದ್ದರು. ಇವರೇ ನನ್ನನ್ನು ಇಲ್ಲಿಗೆ ಕರೆತಂದರು. ನಾನು ಇವರ ಜೊತೆಯಲ್ಲಿಯೇ ವಾಸವಿದ್ದೇನೆ. ನಾನು ಇವರ ಮಗನಾಗಿ ಇವರ ಕೆಲಸಗಳನ್ನು ಮಾಡುತ್ತಾ ಇಲ್ಲಿಯೇ ಇದ್ದೇನೆ. ಈಗ ಸಂಧ್ಯಾ ಕೇಳಿದಳು, ನೀನು ಆ ನೀರಿನಿಂದ ಜೀವಂತವಾಗಿ ಬದುಕಿ ಬಂದಿರಬೇಕಾದರೆ ನೀನು ಮನೆಗೆ ವಾಪಸ್ ಏತಕ್ಕಾಗಿ ಬಂದಿಲ್ಲ? ಈ ವಿಷಯವನ್ನು ನನಗೆ ಯಾಕೆ ತಿಳಿಸಲಿಲ್ಲ? ನೀನು ಯಾಕೆ ನನ್ನನ್ನು ಬಿಟ್ಟು ಬಿಟ್ಟೆ? ನೀನು ನನ್ನನ್ನು ಪ್ರೀತಿಸುತ್ತಿಲ್ಲವಾ? ನೀನು ಈ ರೀತಿಯಾದಂತಹ ನಾಟಕವನ್ನು ಏತಕ್ಕಾಗಿ ಆಡಿದೆ? ತಕ್ಷಣ ಹೇಳು ಎಂದು ಆಕೆ ಜೋರಾಗಿ ಕೇಳಿದಾಗ ಸೂರಜ್ ಹೇಳುತ್ತಾನೆ, ನಾನು ನಿನ್ನನ್ನು ಇನ್ನೂ ಅವಮಾನ ಮಾಡಲು ಇಚ್ಛೆ ಪಡಲಿಲ್ಲ. ನಾನು ನಿನ್ನ ಜೊತೆ ಇದ್ದರೆ
ನಿನ್ನ ಮಾನ ಮರ್ಯಾದೆ ಮತ್ತು ಗೌರವ ಕಡಿಮೆಯಾಗುತ್ತದೆ. ನನ್ನಂತಹ ಅವಿದ್ಯಾವಂತಹ ಒಬ್ಬ IPS ಆಫೀಸರ್ನ ಗಂಡನಾಗಿ ಇದ್ದರೆ ಅವರಿಗೆಷ್ಟು ಅವಮಾನವಾಗುತ್ತದೆ. ಆದ್ದರಿಂದಲೇ ನಾನು ನಿನ್ನಿಂದ ದೂರವಾದೆ. ನನಗೆ ಚೆನ್ನಾಗಿ ಗೊತ್ತು ನೀನು ಕೂಡ ನನ್ನನ್ನು ಪ್ರೀತಿಸುತ್ತಿದ್ದೀಯಾ ಎಂದು. ಆದರೆ ಬೇರೆ ದಾರಿ ಗೊತ್ತಿಲ್ಲದೆ ನಾನು ನಿನ್ನಿಂದ ದೂರವಾಗಬೇಕಾಯಿತು. ಯಾಕೆಂದರೆ ಒಬ್ಬ ಬಡವ ಅವಿದ್ಯಾವಂತಹ ಒಬ್ಬ ಆಫೀಸರ್ನ ಗಂಡನಾಗಿದ್ದರೆ ಜನ ಎಲ್ಲ ಏನೆಂದುಕೊಳ್ಳುತ್ತಾರೆ. ಅದಕ್ಕಾಗಿಯೇ ನಾನು ನಿನ್ನಿಂದ ದೂರವಾಗಿ ಬಿಟ್ಟೆ. ನಾನು ಸತ್ತು ಹೋಗಿದ್ದೀನಿ ಎಂದು ನಾಟಕ ಮಾಡಿದೆ. ಆದ್ದರಿಂದಲೇ ನಾನು ಮತ್ತೆ ಯಾವತ್ತೂ ವಾಪಸ್ ಬರಲಿಲ್ಲ. ಈಗ ಸಂಧ್ಯಾ ಕೇಳಿದಳು, ಇವೆಲ್ಲವೂ ನಿನ್ನ ತಲೆಯಲ್ಲಿ ಹೇಗೆ ಬಂತು? ನಿನ್ನ ಬಳಿ ಯಾರಾದರೂ ಏನಾದರೂ ಹೇಳಿದರಾ? ಸೂರಜ್ ಹೇಳುತ್ತಾನೆ, ಆ ದಿನ ಪಾರ್ಟಿಯಲ್ಲಿ ತುಂಬಾ ಜನ ಇದೇ ರೀತಿಯಾದಂತಹ ಮಾತುಗಳನ್ನು ಆಡುತ್ತಿದ್ದರು. ಪ್ರತಿದಿನ ಯಾರೋ ಒಬ್ಬರು ಈ ರೀತಿಯಾದಂತಹ ಮಾತುಗಳನ್ನೇ ಆಡುತ್ತಿದ್ದರು. ನಾನು ಎಲ್ಲವನ್ನು ಕೇಳಿಸಿಕೊಳ್ಳುತ್ತಿದ್ದೆ. ನನಗೆ ತುಂಬಾ ಬೇಸರವಾಗುತ್ತಿತ್ತು. ನಿನಗೆ ಅವಮಾನವಾಗುವುದು ನನಗೆ ಸ್ವಲ್ಪ ಕೂಡ ಇಷ್ಟವಿಲ್ಲ ಎಂದ ಸೂರಜ್. ಆಗ ಸಂಧ್ಯಾ ಹೇಳುತ್ತಾಳೆ, ನನಗೆ ಚೆನ್ನಾಗಿ ಗೊತ್ತು ನಾನು ಈ ದಿನ ಈ ಹುದ್ದೆಯಲ್ಲಿ ಇರುವುದು ನಿನ್ನಿಂದಲೇ ಎಂದು. ನೀನು ನಿನ್ನ ಸ್ವಂತ ಮನೆಯನ್ನು ಮಾರಿ ನನ್ನನ್ನು ಈ ಸ್ಥಾನಕ್ಕೆ ತಲುಪಿಸಿದೆ. ನೀನು ಇಲ್ಲದೆ ಇದ್ದಿದ್ದರೆ ನಾನು ಈ ಸ್ಥಳದಲ್ಲಿ ಇರುತ್ತಿರಲಿಲ್ಲ. ನೀನು ಈ ರೀತಿ ಏಕೆ ಯೋಚನೆ ಮಾಡಲು ಸಾಧ್ಯ? ನಾನು ನಿನ್ನನ್ನು ಎಷ್ಟು ಪ್ರೀತಿಸುತ್ತಿದ್ದೇನೆ. ನನಗೆ ಈ ಜನ ಏನು ಮಾತನಾಡುತ್ತಾರೆ ಎನ್ನುವುದು ಮುಖ್ಯವಲ್ಲ. ನನಗೆ ನೀನು ಮುಖ್ಯ. ನಿನ್ನ ಬಿಟ್ಟು ನನ್ನ ಈ 15 ವರ್ಷಗಳು ಹೇಗೆ ಕಳೆದವೋ ನನಗೆ ಗೊತ್ತಿಲ್ಲ. ನಾನು ಹೇಗೆ ಒಂದೊಂದು ಕ್ಷಣವೂ ನರಕ ಅನುಭವಿಸುತ್ತಾ ಬದುಕಿದ್ದೇನೆ ಎಂದು ನನಗೆ ಮಾತ್ರ ಗೊತ್ತು. ನಾನು ಯಾವಾಗಲೂ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದೆ. ಆದರೆ ಮನಸ್ಸಿನ ಯಾವುದೋ ಒಂದು ಮೂಲೆಯಲ್ಲಿ ನನಗೆ ಅನ್ನಿಸುತ್ತಿತ್ತು, ನನ್ನ ಗಂಡ ಯಾವತ್ತೋ ಒಂದು ದಿನ ಖಂಡಿತವಾಗಿಯೂ ವಾಪಸ್ ಬರುತ್ತಾನೆ. ಅವನು ಜೀವಂತವಾಗಿಯೇ ಇದ್ದಾನೆ ಎಂದು. ನಾನು ನಿನಗಾಗಿಯೇ ಇನ್ನೂ ಜೀವಂತವಾಗಿ ಇದ್ದೇನೆ. ಈಗ ಸಂಧ್ಯಾ ಹೇಳುತ್ತಾಳೆ, ಈಗಲೇ ತಕ್ಷಣ ನೀನು ನನ್ನ ಜೊತೆಯಲ್ಲಿ ನಡಿ. ಇದು ತುಂಬಾ ಜಾಸ್ತಿ ಆಯಿತು. ಇನ್ನು ಮುಂದೆ ನೀನು ಈ ರೀತಿಯಾದಂತಹ ಯಾವ ಆಲೋಚನೆ ಕೂಡ ಮಾಡಬಾರದು. ಆಗ ಸೂರಜ್ ನಗುತ್ತಾ, ಇಷ್ಟೊತ್ತಿಗಾಗಲೇ ನೀನು ಇನ್ನೊಂದು ಮದುವೆಯನ್ನು ಸಹ ಮಾಡ್ಕೊಂಡಿರ್ತೀಯ. ನಿನಗೆ ಮಕ್ಕಳಿರುತ್ತಾರೆ. ನೀನು ನಿನ್ನ ಸಂಸಾರವನ್ನು ಯಾಕೆ ಹಾಳು ಮಾಡ್ಕೊಳ್ತೀಯ? ನೀನು ಎಲ್ಲಿದ್ದರೂ ಚೆನ್ನಾಗಿರು ಸಂಧ್ಯಾ. ಆಗ ಸಂಧ್ಯಾ ಕೋಪದಿಂದ ಹೇಳುತ್ತಾಳೆ, ನಾನು ಜೀವನ ಪರ್ಯಂತ ಒಬ್ಬಂಟಿಯಾಗಿ ಇದ್ದು ಬಿಡುತ್ತಿದ್ದೆ. ನಾನು ಯಾರ ಜೊತೆಯಲ್ಲೂ ಇರಲು ಬಯಸಲಿಲ್ಲ. ನಾನು ಕೇವಲ ನಿನ್ನನ್ನು ಮಾತ್ರ ಮನಸ್ಫೂರ್ತಿಯಾಗಿ ಪ್ರೀತಿಸುತ್ತಿದ್ದೆ. ನೀನು ಹೋದ ನಂತರ ಕೂಡ ನಾನು ಇನ್ನೊಬ್ಬರನ್ನು ನಿನ್ನ ಜಾಗದಲ್ಲಿ ಊಹಿಸಿಕೊಳ್ಳಲು ನನಗಿಷ್ಟವಿಲ್ಲ. ಈ ಮಾತುಗಳನ್ನು ಕೇಳಿದ ಸೂರಜ್ನ ಕಣ್ಣಿಂದ ಧಾರಾಕಾರವಾಗಿ ನೀರು ಸುರಿಯಲು ಪ್ರಾರಂಭಿಸಿತು. ಗಂಡ ಹೆಂಡತಿಯರು 15 ವರ್ಷದ ನಂತರ ಭೇಟಿಯಾಗಿದ್ದರು. ಈಗ ಸೂರಜ್ ವಾಪಸ್ಸು ತನ್ನ ಹೆಂಡತಿಯ ಜೊತೆ ಬಂದು ಸೇರಿಕೊಂಡಿದ್ದ. ಈಗ ಅವರಿಬ್ಬರು ಒಟ್ಟಿಗೆ ಅನ್ಯೋನ್ಯವಾಗಿ ಇರಲು ಶುರು ಮಾಡಿದರು. 1 ವರ್ಷದ ನಂತರ ಸಂಧ್ಯಾಳಿಗೆ ಅವಳಿ ಮಕ್ಕಳಾಗುತ್ತಾರೆ. ಈಗ ಅವರ ಜೀವನ ಸುಖಮಯವಾಗಿತ್ತು. ಅವರ ಕುಟುಂಬ ಈಗ ಪೂರ್ತಿಯಾಗಿತ್ತು. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು. ಧನ್ಯವಾದಗಳು.